ನಮಸ್ತೆ ಎಲ್ಲರಿಗೂ ಶುಭೋದಯ. ಕೆಲವು ದಿವಸಗಳಾಯಿತು ವಿಡಿಯೋ ಮಾಡಿದೆ. ಸ್ವಲ್ಪ ಆರೋಗ್ಯ ಸಮಸ್ಯೆ, ಇಲ್ಲಿ ಕ್ಲೈಮೇಟ್ ಚೇಂಜ್ ಆದ ಕೂಡಲೇ ನನಗೆ ವಾಯ್ಸ್ ಪ್ರಾಬ್ಲಮ್ ಆಗುತ್ತೆ. ಕೊನೆಯ ವಿಡಿಯೋದಲ್ಲಿ ನಾನು ಸೌಜನ್ಯ ಪ್ರಕರಣದ ಸುಪ್ರೀಂ ಕೋರ್ಟ್ ತೀರ್ಪಿನ ಬಗ್ಗೆ ಮಾತಾಡಿದ್ದೆ, ಲೈವ್ ಆಗಿ ಮಾತಾಡಿದೆ ಇಮಿಡಿಯೇಟು. ಆಮೇಲೆ ಅದರ ಬಗ್ಗೆ ಒಂದು ವಿಶ್ಲೇಷಣೆ ಮಾಡ್ತೀನಿ ಅಂತ ಹೇಳಿದ್ದೆ. ಆಮೇಲೆ ಹಲವಾರು ಯೂಟ್ಯೂಬ್ನಲ್ಲಿ ನಿಮ್ಗೆ ಗೊತ್ತಿರ್ಬೋದು, ಸೌಜನ್ಯ ಪ್ರಕರಣ ಜಾಸ್ತಿ ಮಾಧ್ಯಮಗಳಲ್ಲಿ ಸದ್ದು ಮಾಡಲ್ಲ, ಯೂಟ್ಯೂಬ್ ಮೂಲಕ ಜನರಿಗೆ ರೀಚ್ ಆಯಿತು. ಅದರಲ್ಲಿ ನನಗೆ ತುಂಬ ಇಷ್ಟವಾಗಿದ್ದು ಚಂದನ್ ಶರ್ಮಾ ಅವರ ವಿಶ್ಲೇಷಣೆ. ಬಹುಶಃ ರಾಕೇಶ್ ಶೆಟ್ಟಿ ಅವರ ಜೊತೆ ಮಾತಾಡುವಾಗ ಚಂದನ್ ಶರ್ಮಾ ಅವರಿಗೆ ಲಿಮಿಟೇಷನ್ ಇತ್ತು ಮಾತಾಡೋಕ್ಕೆ, ಬಟ್ ತುಂಬ ಚಂದವಾದ ವಿಶ್ಲೇಷಣೆ ಕೊಟ್ಟಿದ್ದಾರೆ. ಅದು ಬಹಳಷ್ಟು ಜನರಿಗೂ ಶೇರು ಆಗಿದೆ. ಅದರಲ್ಲಿ ಎಲ್ಲರಿಗೂ ಅರ್ಥ ಆಗಿರ್ಬೋದು ಪ್ರಕರಣ. ನೋಡೋಣ, ನಮಗೆ ಸುಪ್ರೀಂ ಕೋರ್ಟಲ್ಲಿ ಮರು ತನಿಖೆಗೆ ಆದೇಶ ಆಗಿ ಸೌಜನ್ಯಳಿಗೆ ಆದಷ್ಟು ಬೇಗ ನ್ಯಾಯ ಸಿಗಲಿ. ಇದು ಆಷಾಢ ತಿಂಗಳು, ಬೆಂಗಳೂರು ಈ ಕಡೆಯವರಿಗೆ ಆಷಾಢ ತಿಂಗಳು, ನಮಗೆ ದಕ್ಷಿಣ ಕನ್ನಡದವರಿಗೆ ಇದು ಆಟಿ ತಿಂಗಳು ಅಂತೀವಿ. ಸ್ವಲ್ಪ ಒಂದು 15 ಡೇಸ್ ಡಿಫರೆನ್ಸ್ ಇರುತ್ತೆ. ಇಲ್ಲಿಯ ಜನರಿಗೆ ಇಲ್ಲಿ ಶ್ರಾವಣ ಬರುವಾಗ ನಮಗೆ ಅಲ್ಲಿ ಆಟಿ ಮುಗಿಯೋದಿಲ್ಲ. ಒಂದು 15 ದಿವಸ ಡಿಫರೆನ್ಸಲ್ಲಿ ಆ ಒಂದು ತಿಂಗಳುಗಳ ಇದು ಕೂಡ ಆಗುತ್ತೆ. ಇದು ಕೇರಳದಲ್ಲಿ ನೋಡಿದ್ರೆ ರಾಮಾಯಣ ಮಾಸ, ಕರ್ಕಾಟಕ ಮಾಸ ಅಂತ ಹೇಳ್ತಾರೆ. ಕರ್ಕಾಟಕ 1 ಅಂದರೆ ಆಟಿ 1ನೇ ದಿನದಿಂದ ಅವರು ರಾಮಾಯಣ ಪುಸ್ತಕಗಳನ್ನು ಓದ್ತಾರೆ ಸಂಜೆ ಹೊತ್ತುಗಳಲ್ಲಿ. ನಾನು ಕೂಡ ಒಂದು ರಾಮಾಯಣ ಪುಸ್ತಕವನ್ನು ಸಂಪೂರ್ಣ ರಾಮಾಯಣ ಓದ್ತಾ ಇದ್ದೆ. ರಾಮಾಯಣ ಕಥೆಗಳನ್ನು ಓದಿದ್ದೀವಿ, ಇನ್ನೊಮ್ಮೆ ಎಲ್ಲ ನೆನಪು ಹೋಗ್ತಾಯಿದೆ ನನಗೆ. ಅಪ್ಪ ಹೇಳಿಕೊಟ್ಟ ಕಥೆಗಳು, ಅಜ್ಜಿ ಹೇಳಿಕೊಟ್ಟ ಕಥೆಗಳು ಎಲ್ಲ ನೆನಪಾಗ್ತಿದೆ. ಆಮೇಲೆ ಟಿ ವಿಯಲ್ಲಿ ನೋಡಿದ್ವಿ ಬಹಳಷ್ಟು. ಯಾಕಂದರೆ ನಾನು ತುಂಬ ಆಲೋಚನೆ ಮಾಡುವಾಗ ನಮ್ಮ ಜೀವನ ಈ ರಾಮಾಯಣ ಮಹಾಭಾರತ ಎಲ್ಲ ಒಂದಕ್ಕೊಂದು ಕನೆಕ್ಟ್ ಆಗಿದೆ. ಭಗವದ್ಗೀತೆಯ ಒಂದು ಸಾರವಾಗಲಿ ಪ್ರತಿಯೊಂದಾಗಲಿ ಭಗವದ್ಗೀತೆ ಬರಿತಾ ಇದ್ದೀನಿ. ಅದೊಂದು ನಾನು ಹೇಳಿದ್ದೆ ಜನವರಿ ತಿಂಗಳಲ್ಲಿ ಒಂದು ವಿಡಿಯೋ ಮಾಡಿ ಹೇಳಿದ್ದೆ, ಒಂದು ಸಂಕಲ್ಪ ಮಾಡ್ಕೊಂಡಿದ್ದೀನಿ ನಾನು ಸೌಜನ್ಯ ಪ್ರಕರಣ ಸುಪ್ರೀಂ ಕೋರ್ಟ್ ಹೋದ ಟೈಮಲ್ಲಿ. ಯಾಕಂದರೆ ಅದರಲ್ಲಿ ಒಂದು ಉದ್ದೇಶ ಇರುತ್ತೆ. ಇದು ನೀವು ಶ್ರೀಕೃಷ್ಣ ಮಠಕ್ಕೆ ಹೋದರೆ ನಿಮಗೆ ಕೋಟಿ ಲೇಖನ ಯಜ್ಞ ಪುತ್ತಿಗೆ ಮಠದವರು ಸ್ಟಾರ್ಟ್ ಮಾಡಿದ ಒಂದು ಪುಸ್ತಕ ಸಿಗುತ್ತೆ. ಅದರಲ್ಲಿ ಕೋಟಿ ಗೀತಾ ಲೇಖನ ಯಜ್ಞ ಅಂತ ನಮ್ಮ ಮನೇಲಿ ಎಲ್ಲ ಬರಿತಾ ಇದ್ದಾರೆ. ಅವರು ಆಲ್ರೆಡಿ ಸಬ್ಮಿಟ್ ಮಾಡಿದರು, ನಂದು ಅರ್ಧದಲ್ಲಿ ಸ್ಟ್ರಕ್ ಆಯಿತು. ಇಂಥ ಒಂದು ಪುಸ್ತಕ ಸಿಗುತ್ತೆ. ಈ ಪುಸ್ತಕದಲ್ಲಿ ನಿಮಗೆ ಅದಲ್ಲದಿದ್ದರೆ ನಿಮಗೆ ನಾನು ಮೊದಲೇ ಬರಿತಿದ್ದೆ ಚಿಕ್ಕಂದಿಲ್ಲ. ನಮ್ಮ ಅತ್ತೆಯವರೊಬ್ಬರು ನಮಗೆ ಪ್ರತಿ ಯುಗಾದಿಗೆ ಅವರ ಕಾಲು ಹಿಡಿಲಿಕ್ಕೆ ಹೋಗುವಾಗ, ಅಂದರೆ ನಾವು ಅವರ ಆಶೀರ್ವಾದ ಕೇಳಕ್ಕೆ ಹೋಗುವಾಗ ನಮಗೊಂದು ಪುಸ್ತಕ ಮತ್ತು ಪೆನ್ನು ಕೊಟ್ಟು ಭಗವದ್ಗೀತೆ ಬರೀರಿ ಮಕ್ಕಳೇ ಅಂತ ಹೇಳ್ತಿದ್ರು. ಅದನ್ನು ಗೀತಾ ಮಂದಿರಕ್ಕೆ ಅವರು ಸಬ್ಮಿಟ್ ಮಾಡ್ತಾಯಿದ್ರು. ಇಂಥದ್ದೊಂದು ಪುಸ್ತಕ ಸಿಗುತ್ತೆ ಕೃಷ್ಣ ಮಠಕ್ಕೆ ಹೋದರೆ ನಿಮಗೆ, ಇವಾಗಲೂ ಇದೆ ಅದು. ಅಲ್ಲಿ ನೀವು ಸ್ವೀಕರಿಸಿದ ಯಾವ ಕಾರಣಕ್ಕೋಸ್ಕರ ನೀವು ಇದು ಬರಿತಾ ಇದ್ದೀರಾ ಅಂತ ಇದ್ದೀರಾ, ಅದರಲ್ಲಿ ನಾನು ಸಂಕಲ್ಪ ಮಾಡಿದ್ದೀನಿ. ಧರ್ಮಸ್ಥಳದಲ್ಲಿ ನಡೆದ ಅನಾಚಾರ ಅತ್ಯಾಚಾರ ಪ್ರಕರಣಕ್ಕೆ ಒಂದು ತಾರ್ಕಿಕ ಅಂತ್ಯ ಸಿಗಲಿ, ಸೌಜನ್ಯ ಎಂಬ ಹೆಣ್ಣು ಮಗಳಿಗೆ ನ್ಯಾಯ ಸಿಗಲಿ ಅಂತ ಒಂದು ಸಂಕಲ್ಪ ದಾರ ಕೂಡ ಇದೆ. ಈಗ ಒಂದು ದಾರ ಸಿಗುತ್ತೆ, ಆ ದಾರವನ್ನು ಕಟ್ಕೊಂಡು ಆ ಯಜ್ಞವನ್ನು ಅಂದರೆ ಭಗವದ್ಗೀತೆಯನ್ನು ಬುಕ್ನಲ್ಲಿ ಬರಿಬೋದು. ಬರೀಲಿಕ್ಕೆ ಬುಕ್ ಅವರು ಕೊಡ್ತಾರೆ, ಇದು ಕೂಡ ಕೊಡ್ತಾರೆ. ಅದನ್ನು ನಿಮಗೆ ಕಂಟಿನ್ಯೂ ಮಾಡ್ಬೋದು. ಒಂದು ವೇಳೆ ನಿಮಗೆ ಭಗವದ್ಗೀತೆ ಪುಸ್ತಕ ಎಲ್ಲರಲ್ಲೂ ಇರುತ್ತೆ, ಇಲ್ಲ ಅಂದರೆ ನಿಮಗೆ ಮನೆಯಲ್ಲೇ ಒಂದು 100 ಪೇಜ್ದು ನೋಟ್ ಬುಕ್ ತೆಗೆದು ಅದರಲ್ಲಿ ಬರಿಬೋದು. ನಾನು ಈಗ ಕನ್ನಡದಲ್ಲಿ ಬರಿತಿದ್ದೀನಿ. ನಾನು ಸಂಸ್ಕೃತದಲ್ಲಿ ಬರೆದಿದ್ದೀನಿ, ಮೊದಲು ಸಂಸ್ಕೃತ ಅಕ್ಷರಗಳಲ್ಲೇ ಬರೆದಿದ್ದೀನಿ. ಯಾಕಂದರೆ ನಾನು ಸಂಸ್ಕೃತ ಕಲ್ತಿರೋದ್ರಿಂದ ನನಗೆ ಅದು ಕಷ್ಟ ಆಗಿಲ್ಲ. ನನಗೆ ಅದು ಬರೆಯುವಾಗಲೂ ತುಂಬ ಈಸಿ ಆಗುತ್ತೆ. ಸಾಧ್ಯ ಆದರೆ ಬರೆಯುವಾಗ ನೀವು ಅದರ ಒಂದು ಶ್ಲೋಕದ ಅರ್ಥವನ್ನು, ಯಾಕಂದರೆ ಕನ್ನಡದಲ್ಲಿದ್ದರೆ ಸಾರಾಂಶವೂ ಇರುತ್ತೆ. ಅದರ ಅರ್ಥವನ್ನು ತಿಳ್ಕೊಂಡು ಬರೀರಿ. ಇದೊಂದು ಕೆಲಸ ನಾನು ಬಿಡುವಿದ್ದಾಗೆಲ್ಲ ಮಾಡ್ತೀನಿ. ಇನ್ನೊಂದು, ನನಗೆ ತುಂಬ ಇಷ್ಟವಾದ ನನ್ನ ಆಧ್ಯಾತ್ಮಿಕ ಗುರುಗಳು ಶಂಕರಾಚಾರ್ಯರು. ನಾವು ಅದ್ವೈತ ಸಿದ್ಧಾಂತದ ಪರಂಪರೆಯಿಂದ ಬಂದವರು. ಅವರದ್ದು ಭಜ ಗೋವಿಂದಂ ತುಂಬ ಚಿಕ್ಕ ಶ್ಲೋಕಗಳಿರುವ ಪುಸ್ತಕ, ತುಂಬ ಇಷ್ಟವಾದ ನನಗೆ ಕೃತಿ ಕೂಡ ಅದು ಭಜ ಗೋವಿಂದಂ ಅಂತ. ತುಂಬ ಅರ್ಥ ಇದೆ ಅದರಲ್ಲಿ. ಸಾಧ್ಯ ಆದರೆ ಹೇಳ್ತೀನಿ, ನಾನು ಇದ್ರದ್ದು ಒಂದೊಂದು ಶ್ಲೋಕದ ಅರ್ಥವನ್ನು ಹೇಳ್ತೀನಿ. ಅದರದ್ದೊಂದು ಸ್ಟಡಿ ಮಾಡ್ತಾ ಇದ್ದೀನಿ ತುಂಬ ಡೀಪಾಗಿ. ಯಾಕಂದರೆ ಯಾರು ಇಲ್ಲ, ನನಗೆ ಮನೆಯಲ್ಲಿ ಯಾರೂ ಇರಬಾರ್ದು. ನಾನು ಏನಾದರೂ ಬುಕ್ಸ್ ಹೋಗ್ತಿದ್ದೆ, ಆದಷ್ಟು ನಾನು ಮೊಬೈಲನ್ನು ಅವಾಯ್ಡ್ ಮಾಡೋಣ, ಬುಕ್ಸಿನ ಕಡೆಗೆ ಸ್ವಲ್ಪ ಗಮನ ಹರಿಸೋಣ ಅಂತ ಹೇಳಿ ಅದೊಂದು ಕೆಲಸ ಮಾಡ್ತಾಯಿದ್ದೀನಿ. ನಾನಿವತ್ತು ಬಹಳಷ್ಟು ವಿಚಾರಗಳ ಬಗ್ಗೆ, ನಾನು ಈ ರಾಜಕೀಯ ವಿಷಯಕ್ಕಿಲ್ಲ, ಕಾಕ್ರೋಚ್ ಪಕ್ಷಗಳ ಬಗ್ಗೆ ಆಗಲಿ, BJP ರಾಜಕೀಯ, ಕಾಂಗ್ರೆಸ್ ಇದಕ್ಕಿಲ್ಲ. ಮೊದಲು ನನಗೆ ಆಸಕ್ತಿಯ ವಿಷಯ ಅಲ್ಲ, ಅದರ ಬಗ್ಗೆ ಹೆಚ್ಚು ಮಾತಾಡಲಿಕ್ಕೂ ಇಷ್ಟ ಇಲ್ಲ. ಆದರೆ ಇತ್ತೀಚೆಗೆ ಸೌಜನ್ಯ ಪ್ರಕರಣಕ್ಕೆ ಬಂದ ಮೇಲೆ ನನಗೆ BJP, RSS, ಮೋದಿ ಈ 3 ನನಗೆ ಶಕ್ತ ವಿರೋಧಿಗಳಾದರು. ತುಂಬ ಶಕ್ತವಾಗಿ ವಿರೋಧಿಸ್ತೀನಿ ನಾನು. ಯಾಕಂದರೆ ಯಾವುದೇ ಒಂದು ರೀತಿಯ ಸಹಕಾರ, ಯಾವುದರಿಂದ ನಾವೊಂದು ಸನಾತನ ಧರ್ಮವನ್ನು ಫಾಲೋ ಮಾಡ್ತಿರೋ ಒಂದು ಧರ್ಮವನ್ನು ಗೌರವಿಸುವ ಒಂದು ಪಕ್ಷ BJP. ಅದರಲ್ಲಿ ಎಲ್ಲರ ಬಾಯಲ್ಲಿ ಬರುವುದು ಕೂಡ ಧರ್ಮ, ಪಕ್ಷ, ಸನಾತನ, ಹಿಂದುತ್ವ. ಒಂದು ಹಿಂದೂ ಮಗಳ ನ್ಯಾಯಕ್ಕೋಸ್ಕರ ನನಗೆ ಎಲ್ಲ ಮಕ್ಕಳಿಗೆ ನ್ಯಾಯ ಬೇಕು ಅಂತಿದೆ. ಹಿಂದೂ ಮುಸ್ಲಿಂ ಅಂತೆಲ್ಲ ಹೆಣ್ಣು ಮಕ್ಕಳು ಅಂದ್ಕೊಳ್ಳೆ ಹೆಣ್ಣು ಮಕ್ಕಳೇ.
ಹಿಂದೂ ಮೆಜಾರಿಟಿ ಹಿಂದುತ್ವ ಫಾಲೋ ಮಾಡುವ ರಾಜ್ಯ ಭಾರತ ಒಂದು ದೇಶ. ಯಾರ ಬಾಯಲ್ಲೂ ನೋಡಿದರೂ ಸನಾತನ ಧರ್ಮ ಹೆಣ್ಮಕ್ಳಿಗೆ ಸನಾತನ ಧರ್ಮದಲ್ಲೇ ಆಗಲಿ ಭಾರತೀಯ ಸಂಸ್ಕೃತಿಯಲ್ಲಾಗಲಿ ತುಂಬ ಪ್ರಾಧಾನ್ಯತೆ ಇದೆ. ಹೆಣ್ಣು ಅಂದರೆ ತುಂಬ ಗೌರವದಿಂದ ಕಾಣುವ ಒಂದು ಭಾರತ ಅಂದರೆ ಭಾರತ ಮಾತೆ ಅಂತ ಕರಿತೀವಿ ನಾವು, ತಾಯಿ ಅಂತ. ತಾಯಿಗೆ ಒಂದು ಬಹಳಷ್ಟು ಗೌರವ ಇದೆ. ಅದು ಮದುವೆಯಾದ ಹೆಣ್ಣು ಮಕ್ಕಳಿಗಂತೂ ಬಹಳಷ್ಟು ಗೌರವ ಇದೆ ನಮ್ಮ ಸಂಸ್ಕೃತಿಯಲ್ಲಾಗಲಿ ಮನೆಯಲ್ಲಾಗಲಿ ಎಲ್ಲರಲ್ಲಿ. ಯಾಕಂದ್ರೆ ನಾನು ಇತ್ತೀಚೆಗೆ ಆಚರಣೆಗಳ ಬಗ್ಗೆ ಮಾತಾಡುವಾಗ ನಮ್ಮ ಈ ಕಡೆ ಉಡುಪಿ ಕಡೆ, ದಕ್ಷಿಣ ಕನ್ನಡದಲ್ಲಿ ನಾನು ಮದುವೆಯಾಗಿ ಬಂದಿದ್ದು ಉಡುಪಿ ಕಡೆ ಮುತ್ತೈದೆಯರಿಗೆ ತುಂಬ ಪವಿತ್ರ ಅಂತ ಅಂದುಕೊಂಡ್ರೆ, ನಮ್ಮ ಕಾಸರಗೋಡು ದಕ್ಷಿಣ ಕರ್ನಾಟಕದ ಈ ಕಡೆ ನಮ್ಮ ಕಾಸರಗೋಡು ಕಡೆ ಕನ್ನಿಕಾ ಆರಾಧನೆ ಅಂತ ಮಾಡ್ತೀವಿ ನಾವು. ಕನ್ನಿಕಾ ಆರಾಧನೆ, ಚಿಕ್ಕ ಮಕ್ಕಳು ಇರ್ತಾರಲ್ಲ, ಈ ದೊಡ್ಡವಳಾಗುವ ಮುಂಚೆ, ಪ್ರಾಯಕ್ಕೆ ಬರುವ ಮುಂಚೆ ಚಿಕ್ಕ ಮಕ್ಕಳು ಕನ್ನಿಕೆಯರು ಅಂತ ಕರಿತೀವಿ, ಅವರನ್ನು ನಾವು ಕನ್ನಿಕಾ ಆರಾಧನೆ ಅಂತ ಮಾಡ್ತೀವಿ. ನನಗೆ ಸರಿ ಅನಿಸಿದದು. ಯಾಕಂದರೆ ದೊಡ್ಡವರಾದ ಕೂಡಲೇ ಮನಸ್ಸಲ್ಲಿ ಬೇರೆ ಬೇರೆ ಚಿಂತನೆಗಳು ಬದಲಾಗುತ್ತೆ. ಸೊ ಚಿಕ್ಕ ಮಕ್ಕಳು, ಪುಟ್ಟ ಮಕ್ಕಳು ದೇವರ ಸಮಾನ ಅಂತೀವಿ. ಸೊ ನಾನು ಕನ್ನಿಕಾ ಆರಾಧನೆ ತುಂಬ ಪ್ರಶಸ್ತಿ ಕೊಡ್ತೀನಿ. ಸೊ ಈ ಕಡೆ ನನ್ನ ಮದುವೆ ಆದಮೇಲೆ ನನ್ನ ಅತ್ತೆಯವರು ಹೇಳಿಕೊಟ್ಟಿದ್ದು, ಇಲ್ಲಿ ಮುತ್ತೈದೆಯರಿಗೆ ಬಾಗಿನ ಕೊಡೋದು, ಈ ಥರ ಒಂದು ಸಂಪ್ರದಾಯ ಇದೆ. ಅಂತೂ ಪರಂಪರೆಯಲ್ಲಿ ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ಹೆಣ್ಣಿಗೆ ವಿಶೇಷವಾದ ಗೌರವ ಇದೆ. ಮೊದಲು ಕೂಡ ಇತ್ತು. ಯಾಕಂದರೆ ಮೊದಲು ಹೆಣ್ಣಿಗೆ ತುಂಬ ಸ್ವಾತಂತ್ರ್ಯ ಕೂಡ ಇತ್ತು. ಸ್ವಯಂವರ ಪದ್ಧತಿಯಲ್ಲಿ ಮದುವೆ ಆಗುವ ಇದು ಕೂಡ ನಿಮಗೆ ಗೊತ್ತಿರ್ಬೋದು. ಜನಕರಾಜನ ಮಗಳು ಸೀತೆಗೆ ಸ್ವಯಂವರ ಪದ್ಧತಿ ಏರ್ಪಡಿಸಿದರು. ಸೊ ತುಂಬ ಗೌರವದಿಂದ ಕಾಣ್ತಾ ಇದ್ರು ಹೆಣ್ಣನ್ನು. ಆಮೇಲೆ ಅದು ಮುಂದುವರಿತು. ಈ ಮಿಡ್ಲಲ್ಲಿ ಒಂದು 60s 70s ಸ್ವಲ್ಪ ಸ್ವಾತಂತ್ರ್ಯ ಕಡಿಮೆ ಆಯ್ತೇನೋ ನನಗೆ ಗೊತ್ತಿಲ್ಲ. ಯಾಕಂದರೆ ನಾನು 80s ಬರುವಾಗ ತುಂಬ ಕಡಿಮೆ ಆಗಿತ್ತು. ನನ್ನ ಜನ್ರೇಷನಲ್ಲಿ ನನ್ನ ಅಪ್ಪ ಅಂತೂ ತುಂಬ ಸ್ವಾತಂತ್ರ್ಯ ಕೊಟ್ಟು ಬೆಳೆಸಿದವರು. ನನಗೆ ಹೆಣ್ಣು ಗಂಡು ಎಂಬ ಭೇದ ಭಾವ ನಮ್ಮ ಮನೇಲಿ ಮಾಡೇ ಇಲ್ಲ. ಸೊ ಒಂದು ಗಂಡು ಮಕ್ಕಳಿಗೆ ಎಷ್ಟು ಸ್ವಾತಂತ್ರ್ಯ ಕೊಟ್ಟರು ಅಷ್ಟು ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ ನಮಗೆ ಹೆಣ್ಣು ಮಕ್ಕಳಿಗೆ, ನನ್ನ ಮನೆಯಲ್ಲಿ ನನ್ನ ಅಪ್ಪ. ಸೊ ಅದನ್ನು ಯಾರೂ ಕೂಡ ನಾವು ಮಿಸ್ಯೂಸ್ ಮಾಡಿಕೊಂಡಿಲ್ಲ. ಅವರ ಗೌರವವನ್ನು ಉಳಿಸಲಿಕ್ಕೆ ಸದಾ ಪ್ರಯತ್ನ ಪಟ್ಟಿದ್ದೀವಿ. ಸೊ ನಾನೊಂದು 3-4 ವರ್ಷದ ಹಿಂದೆ ಫೇಸ್ಬುಕ್ಕಲ್ಲಿ, ಅದು ತುಂಬ ಹಳೆಯ ಅಕೌಂಟು ನಂದು, ಒಂದು 26,000 ಫಾಲೋವರ್ಸ್ ಕೂಡ ಇದ್ದರು. ಅಕೌಂಟ್ ಡಿಲೀಟ್ ಆಗಿದೆ ಇವಾಗ, ಸೌಜನ್ಯ ಪ್ರಕರಣ ಮಾತಾಡಿದ ಮೇಲೆ 3-4 ಅಕೌಂಟುಗಳು ಡಿಲೀಟ್ ಆಗಿದೆ ಫೇಸ್ಬುಕ್ಕಿಂದ. ಸೊ ಆವಾಗ ಒಂದು ಸಣ್ಣದಾಗಿ ನಾನು ಏನಾದರೂ ಥಾಟ್ಸ್ ಬಂದರೆ ಬರಿತೀನಿ. ಸಮಾಜ ಎಷ್ಟೇ ಮುಂದುವರಿದ್ರೂ ಹೆಣ್ಣಿಗೆ ಇನ್ನೂ ಕೂಡ ಸ್ವಾತಂತ್ರ್ಯ ಇಲ್ಲ. ಅವಳೊಬ್ಬಳು ಪರಾವಲಂಬಿ ಅಂತ ಹೇಳಲಿಕ್ಕಾಗಲ್ಲ, ತುಂಬ ಜನ ಸ್ವಾವಲಂಬಿಗಳೇ. ಏನಾದರೂ ಒಂದು ಡಿಸಿಷನ್ ತಗೊಳ್ಳಿಕ್ಕಾಗಲಿ ಎಲ್ಲೋ ಒಂದು ಸ್ವಾತಂತ್ರ್ಯದ ಕೊರತೆ ಇದೆ. ಇಷ್ಟು ಮುಂದುವರಿದ್ರೂ ನಾವು 2026ರಲ್ಲಿದ್ದೀವಿ. ಹೆಣ್ಣು ಮಕ್ಕಳ ಶೋಷಣೆ ಆಗ್ತಾನೇ ಇದೆ ನಿರಂತರ. ನಾನು ಸ್ತ್ರೀವಾದಿ ಅಲ್ಲ, ಪುರುಷ ವಿರೋಧಿನೂ ಅಲ್ಲ. ಇಬ್ಬರಿಗೂ ಈಕ್ವಲ್ ರೆಸ್ಪೆಕ್ಟ್ ಕೊಡ್ತೀನಿ. ನಾನು ಇಬ್ಬರ ಭಾವನೆಗಳನ್ನು ಗೌರವಿಸ್ತೀನಿ, ಹೆಣ್ಣು ಗಂಡು ಅಂತ. ನಾನು ತಾರತಮ್ಯ ಮಾಡಲಿಕ್ಕೆ ಇಷ್ಟಪಡಲ್ಲ. ಆದರೆ ಹೆಣ್ಣಾಗಿ ಏನು ಮಾಡಬೇಕು ಅದನ್ನು ಮಾಡೋದ್ರಲ್ಲಿ ನಾನು ತುಂಬ ಪ್ರಯತ್ನ ಪಡ್ತೀನಿ. ಎಷ್ಟೇ ಸಮಾಜ ಮುಂದುವರೆದ್ರೂ ಹೆಣ್ಣು ಒಂದಲ್ಲ ಒಂದು ರೀತಿಯಲ್ಲಿ ಶೋಷಣೆಗೆ ಒಳಗಾಗ್ತಾಳೆ. ಕೆಲವೊಂದು ವಿಷಯದಲ್ಲಿ ಹೆಣ್ಣಿಗೆ ಒಂದು ತೀರ್ಮಾನ ತಗೊಳ್ಳೋದಕ್ಕಾಗಲಿ, ತನ್ನ ಅಭಿಪ್ರಾಯಗಳನ್ನು ಮಂಡಿಸೋದಕ್ಕಾಗಲಿ ಒಂದು ಮನೆಯಲ್ಲಿ ಇರಲ್ಲ, ಒಂದು ಸ್ವಾತಂತ್ರ್ಯ ಇರಲ್ಲ, ಮನ್ನಣೆ ಇರಲ್ಲ ಅಂತ ಅನಿಸಿದ್ದು ಬಹಳಷ್ಟು ಸಲ. ಎಲ್ಲಿ ನಮ್ಮ ಸನಾತನ ಧರ್ಮದಲ್ಲಿ ಯತ್ರ ನಾರ್ಯಸ್ತು ಪೂಜಂತೆ ತತ್ರ ರಮಂತೆ ದೇವತಾಹ, ಎಲ್ಲಿ ಹೆಣ್ಣು ಪೂಜಿಸಲ್ಪಡ್ತಾಳೋ ಅಲ್ಲಿ ದೇವತೆಗಳಿರುತ್ತಾರೆ ಅಂತ ಹೇಳ್ತಾರೋ, ಅಲ್ಲಿ ಅವರು ಅದೇ ಒಂದು ಕಾಲಘಟ್ಟದಲ್ಲಿ ಹೇಳಿದರೆ ನಾ ಸ್ತ್ರೀ ಸ್ವಾತಂತ್ರ್ಯ ಅರ್ಹಸಿ, ಹೆಣ್ಣು ಮಕ್ಕಳಿಗೆ ಸ್ವಾತಂತ್ರ್ಯ ಇಲ್ಲ. ಇವಾಗ ಇದೆ. ಕರೆಂಟ್ ಜನ್ರೇಷನಲ್ಲಾಗಲಿ, ಮೀಸಲಾತಿ ವಿಷಯಗಳಲ್ಲಾಗಲಿ ಹೆಣ್ಣು ಮಕ್ಕಳಿಗೆ ಬಹಳಷ್ಟು ಇದು ಮುಂದುವರೆದಿದ್ದಾರೆ. ಪ್ರತಿಯೊಂದು ಫೀಲ್ಡ್ನಲ್ಲಿ ಕೂಡ ಹೆಣ್ಣು ಮಕ್ಕಳು ಇದ್ದಾರೆ. ಆದರೆ ಒಂದಲ್ಲ ಒಂದು ರೀತಿಯಲ್ಲಿ ಹೆಣ್ಣು ಮಕ್ಕಳು ಶೋಷಣೆಗೊಳಗಾಗ್ತಾರೆ. ಇತ್ತೀಚೆಗೆ ದಕ್ಷಿಣ ಕನ್ನಡದಲ್ಲಿ ಅಂತಂದಲ್ಲ, ನಾನು ನೋಡ್ತಾ ಇದ್ದ ವಿದ್ಯಮಾನಗಳಲ್ಲಿ, ನಾನು ಹೆಚ್ಚು ಟಿ ವಿ ನೋಡಲ್ಲ, ಟಿ ವಿ ನಮ್ಮ ಮನೆಯಲ್ಲಿ ಇಲ್ಲ. ಯಾವಾಗಾದ್ರೂ ಅಪರೂಪಕ್ಕೆ ಯೂಟ್ಯೂಬಲ್ಲಿ ನ್ಯೂಸ್ ನೋಡ್ತೀನಿ. ಅದರಿಂದ ಹಲವಾರು ಘಟನೆಗಳು ಬರ್ತಾ ಇರುತ್ತಲ್ಲ ನಮ್ಮ ಕಣ್ಣ ಮುಂದೆ ನ್ಯೂಸ್ಗಳಲ್ಲಿ, ವಾಟ್ಸಪ್ ಗ್ರೂಪ್ಗಳಲ್ಲಿ. ಹೆಣ್ಣು ಇತ್ತೀಚೆಗೆ ನಡೆದ ಲಾವಣ್ಯ ಕೊಲೆ ಪ್ರಕರಣ ಆಗಲಿ, ತುಂಬ ವಿಷಯದಲ್ಲಿ ಹೆಣ್ಣು ತುಂಬ ಶೋಷಣೆಗೊಳಗಾಗ್ತಾಳೆ. ಕೆಲವೊಮ್ಮೆ ನೋಡಿ, ಹೆಣ್ಣು ತುಂಬ ಗಟ್ಟಿಗಿತ್ತಿ, ತುಂಬ ಸಹನೆ,
ಅದು ಸೃಷ್ಟಿ ಮಾಡುವಾಗಲೇ ಹಾಗೆ ಸೃಷ್ಟಿ ಮಾಡಿದ್ದಾನೆ. ಅಡ್ಜಸ್ಟ್ಮೆಂಟ್ ಆಗ್ತಾಳೆ, ತುಂಬ ಪವರ್ಫುಲ್. ಒಂದು ಗಂಡಿಗಿಂತ ಎಷ್ಟೋ ಪಟ್ಟು ಪವರ್ಫುಲ್ ಹೆಣ್ಣಿರುತ್ತಾಳೆ. ಆದ್ರೂ ಕೆಲವೊಂದು ಟೈಮ್ನಲ್ಲಿ ಹೆಣ್ಣಿಗೆ ಸಹಿಸುವ ಶಕ್ತಿ ಇರಲ್ಲ. ಒಂದು ತಾಳ್ಮೆ ತಪ್ಪಿದರೆ ಅಂತೂ ನನ್ನ ಕ್ಯಾರೆಕ್ಟ್ರಲ್ಲಿ ಎಕ್ಸ್ಪೆಷಲಿ ನನಗೊಂದು ಲಿಮಿಟ್ ಇದೆ. ನಾನು ತುಂಬ ಪೇಷನ್ಸು, ನಾನು ಯಾರ ವಿಷಯಕ್ಕೂ ಅನಗತ್ಯ ವಿಚಾರಕ್ಕೆ ಹೋಗೋಳಲ್ಲ. ಆದರೆ ಒಮ್ಮೆ ಹೋಗಿ ನನಗೆ ಯಾರಾದರೂ ಕೆಣಕಿದ್ದಾರೆ, ಅದು ಒಂದು ಲಿಮಿಟ್ ತಪ್ಪಿ ಹೋಯಿತು ಅಂತಾದರೆ ಮತ್ತೆ ನನ್ನ ಕಂಟ್ರೋಲಲ್ಲಿ ನಾನೇ ಇರಲ್ಲ. ಯಾರು ಹೇಳೋಳು ಕೇಳೋಳು, ನಾನು ಹೇಳಿದಾಗೆ ಕೇಳೋಳು ನಾನು ಫಸ್ಟ್ ಆಫ್ ಆಲ್ ಅಲ್ಲ. ಯಾರು ನನ್ನ ಅಪ್ಪ ಹೇಳಿದ್ರು, ಅಮ್ಮ ಹೇಳಿದ್ರು, ಅಕ್ಕನವರು ಹೇಳಿದ್ರು, ಯಾರು ಹೇಳಿದ್ರು ನಾನು ಕೇಳೋಳಲ್ಲ. ನನ್ನದೇ ಒಂದು ತೀರ್ಮಾನ, ಅದೇ ಒಂದು ಚಿಕ್ಕನಿಲ್ಲೇ ಬೆಳೆದು ಬಂದ ರೀತಿ, ಏನು ಮಾಡಲಿಕ್ಕಾಗಲ್ಲ. ಸೊ ಅದಾದಮೇಲೆ ನನಗೊಂದು ಲಿಮಿಟ್ ತಪ್ಪಿತು, ಆ ತಾಳ್ಮೆ ತಪ್ಪಿತು ಅಂದರೆ ನನ್ನ ಕೈಯಲ್ಲಿ ನನ್ನ ಕಂಟ್ರೋಲ್ ಇರಲ್ಲ. ಐ ಡೋಂಟ್ ನೋ ವಾಟ್ ಐ ಡೂ. ಸೊ ಈಗ ನಾನು ಹೇಳುವ ವಿಚಾರ, ಇತ್ತೀಚೆಗೆ ನಿನ್ನೆ ಮೊನ್ನೆ ಒಂದು ನ್ಯೂಸ್ ನೋಡ್ತಾ ಇದ್ದೆ. ಬಾಣಂತಿ ಮಗು ತೀರ್ಕೊಳ್ತಾ ಗೊತ್ತಿಲ್ಲ, ಆನ್ಲೈನಲ್ಲಿ ವಿಡಿಯೋ ಕಾಲ್ ಮಾಡಿ ಗಂಡನೆದ್ರು ಸೂಸೈಡ್ ಮಾಡಿದ್ರೆ, ಗಂಡನಿಗೆ ಇನ್ನೊಂದು ಸಂಬಂಧ, ಇಲ್ಲೇ ಪರಪನಹಗ್ರಹಾರ, ಇಲ್ಲಿ ಬೆಂಗಳೂರಲ್ಲಿ. ಸೊ ಇಂಥ ಹಲವಾರು ಘಟನೆಗಳಿಗೆ ಹೆಣ್ಣು ಮಕ್ಕಳ ಸೂಸೈಡ್, ಅಲ್ಲಿ ಮಂಗಳೂರಲ್ಲಿ ಲಾವಣ್ಯ ಆಗಲಿ, ಈಶಾನ ಅದು ಮುಸ್ಲಿಂ ಸೊಸೆ, ಒಂದು ಮನೆಯ ಸೊಸೆ, ಏನೂ ಪ್ರಾಬ್ಲಮ್ ಇರಲಿಲ್ಲಂತೆ, ನಾತಿನಿಯ ಕಾಟದಲ್ಲಿ ಹೆಣ್ಣು ಮಕ್ಕಳು ಸೂಸೈಡ್ ಮಾಡ್ಕೊಂಡ್ಲ, ಕೊಲೆನೋ ಗೊತ್ತಿಲ್ಲ, ತುಂಬ ಇತ್ತು. ತುಂಬ ಪ್ರಕರಣದಲ್ಲಿ ಹೆಣ್ಣು ಮಕ್ಕಳು ಶೋಷಣೆಗೊಳಗಾಗ್ತಾ ಇದ್ದಾರೆ, ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ. ಯಾಕೆ ಹೀಗೆ? ಸಮಾಜ ಇಷ್ಟು ಮುಂದುವರೆದಿರೋ, ಟೆಕ್ನಾಲಜಿ ಇಷ್ಟು ಮುಂದುವರೆದ. ದಕ್ಷಿಣ ಕನ್ನಡದಲ್ಲಿ ಏನಾಗಿದೆ ಎಕ್ಸ್ಪೆಷಲಿ, ಎಲ್ಲಿಂತಲ್ಲ ಇಡೀ ಕಾನೂನು ವ್ಯವಸ್ಥೆ ಏನು ಮಾಡ್ತಾ ಇದೆ ಈ ವಿಚಾರದಲ್ಲಿ. ಮಹಿಳಾ ಘಟನೆ ಇದೆ, ಮಹಿಳಾ ಸಂಘಟನೆಗಳಿದೆ. ನಿನ್ನೆ ಪ್ರತಿಭಾ ಕುಳಾಯಿತು ಒಂದು ನ್ಯೂಸ್ ನೋಡ್ತಾ ಇದ್ದೆ, APMCಯಲ್ಲಿ ಪ್ರತಿಭಟನೆ, ಹೆಣ್ಣು ಮಕ್ಕಳಿಗೆ ಶೋಷಣೆ ಮಾಡಿದ್ಲು ಅಂತ, ಹಿಂದುಳಿದ ವರ್ಗದ ಹೆಣ್ಣು ಅಂತ ಬರುವಾಗ ಅದು ಹಿಂದುಳಿದ ವರ್ಗ, ಮುಂದುವರಿದ ವರ್ಗ ಅಂತಲ್ಲ. ಇದೇ ಪ್ರತಿಭಾ ಕುಳಾಯಿಗೆ ನನಗಾದ ಸಮಸ್ಯೆಗಳನ್ನು ವಿವರಿಸಿ ಹೇಳಿದ್ದೆ, ರಾಮಾಯಣ ಥರ. ಆಗ ಪ್ರತಿಭಾ ಕುಳಾಯಿಗೆ ನನಗೆ ಹೆಲ್ಪ್ ಮಾಡಲಿಕ್ಕೆ ಆಗಲಿಲ್ಲ, ಕೊನೆಗೆ ನನಗೇನೋ ಸಮಸ್ಯೆ ಇದೆ ಅಂತ ಹೇಳಿದ್ಲು. ನಾನು ಅವಳು ಅಂತ ಹೇಳ್ತೇನೆ, ನನಗಿಂತ 1 ವರ್ಷ 2 ವರ್ಷದ ಅಂತ ಹೇಳಿ. ಯಾಕಂದರೆ ನನ್ನ ಒಬ್ಬ ಕ್ಲಾಸ್ಮೇಟ್, ಪರಿಚಯದವರು, ಅವಳ ಕ್ಲಾಸ್ಮೇಟು ಮಂಗಳೂರಲ್ಲಿ, ಈಸ್ ಮೈ ಸೀನಿಯರ್ ಇಲ್ಲಿ ಬೆಂಗಳೂರಲ್ಲಿ, ತುಂಬ ಕ್ಲೋಸ್ ಫ್ರೆಂಡು 2018ರಿಂದ. ನನಗೆ ಸಮಸ್ಯೆ ಆದಾಗ ಅವಳು ಹೇಳ್ತು, ಜಸ್ಟ್ ಸ್ಪೀಕ್ ಟು ಪ್ರತಿಭಾ ಕುಳಾಯಿ, ಶಿ ಮೈಟ್ ಹ್ಯಾವ್ ಹೆಲ್ಪ್ ಯು ಅಂತ. ನೋ, ಶಿ ಸ್ಪಾಯ್ಲ್ಡ್ ಎವ್ರಿಥಿಂಗ್. ನಾನು ಅವಳಿಗೆ ಮಾಡಿದ ಪರ್ಸ್ನಲ್ ಕರೆಯನ್ನು ಕೂಡ ಕಾಲ್ ರೆಕಾರ್ಡಿಂಗ್ ಶೇರ್ ಮಾಡಿ ಅದನ್ನು ಫೇಸ್ಬುಕ್ಕಲ್ಲಿ ಹರಿಯಬಿಟ್ಟು ಪ್ರಚಾರದ ಗೀಳು, ಆ ಹೆಂಗಸಿಗೆ ಪ್ರಚಾರದ ಗೀಳು, ಮತ್ತೇನಲ್ಲ ಪ್ರತಿಭಾ ಕುಳಾಯಿಗೆ. ಒಂದು ರಾಜಕೀಯ ರಂಗದಲ್ಲಿರುವವರಿಗೆಲ್ಲ ಒಂದು ಪ್ರಚಾರದ ಹುಚ್ಚಿರುತ್ತೆ. ಪ್ರತಿಭಾ ಕುಳಾಯಿಗೆ ಕಂಪೇರ್ ಮಾಡಿದರೆ ಪ್ರಸನ್ನ ರವಿಯವರು 100 ಪಾಲು ಬೆಸ್ಟು. ಇದು ನನ್ನ ಒಪಿನಿಯನ್ ಅಲ್ಲ, ಪಬ್ಲಿಕ್ ಒಪಿನಿಯನ್. ನಿನ್ನೆ ಹಲವಾರು ಕಮೆಂಟು ನೋಡಿದೆ ಆ ವಿಡಿಯೋದ ಕೆಳಗಡೆ. ನಾನು ಸೌಜನ್ಯ ಪ್ರಕರಣದ ಬಗ್ಗೆ ಮಾತಾಡಿ, ಪ್ರತಿಭಾ ಕುಳಾಯಿ ಸೌಜನ್ಯ ಪ್ರಕರಣ ಬಗ್ಗೆ ಮಾತಾಡಿದ್ದಾರೆ, ಬಟ್ ಪಬ್ಲಿಕಲ್ಲಿ ಮಾತಾಡಲ್ಲ, ಯಾವ ವೇದಿಕೆಗೂ ಬರಲ್ಲ. ಇದು ನನಗೆ ಗೊತ್ತು, ಯಾಕಂದರೆ DKC ಪಕ್ಷದಲ್ಲಿರುವ, ಕಾಂಗ್ರೆಸ್ ಪಕ್ಷದಲ್ಲಿರುವ ವ್ಯಕ್ತಿ ಆಕೆ. ಸೊ ಕಾಂಗ್ರೆಸ್ಸಲ್ಲಿ DKC 100ಕ್ಕೆ 100 ಧರ್ಮಸ್ಥಳಕ್ಕೆ ಸಪೋರ್ಟು, ಸಾವಿರ DKCಗಳು. ಸೊ ಆ ಕಾರಣಕ್ಕೆ ಯಾವತ್ತೂ ಪ್ರತಿಭಾ ಕುಳಾಯಿಯವರು ಪಬ್ಲಿಕ್ ವೇದಿಕೆಯಲ್ಲಿ ಸೌಜನ್ಯ ಪ್ರಕರಣದ ಬಗ್ಗೆ ಮಾತಾಡಲ್ಲ. ಕುಡ್ಲ ರಾಂಪೇಜ್ ಒಂದು ವಿಡಿಯೋದಲ್ಲಿ ನೋಡಿದ್ದೀನಿ, ಸಪೋರ್ಟ್ ಮಾಡ್ತಾಳೆ, ಬಟ್ ಶಿ ಈಸ್ ಹೆಲ್ಪ್ಲೆಸ್, ಶಿ ವೋಂಟ್ ಸ್ಪೀಕ್. ಯಾಕಂದರೆ ಎಲ್ಲ ಸರ್ಕಾರಗಳು, ಕಾಂಗ್ರೆಸ್ ಆಗಲಿ, BJP ಆಗಲಿ, ಈ ನಮ್ಮ ಕುಮಾರಸ್ವಾಮಿಯ ಸರ್ಕಾರ, ಎಲ್ಲ ಸರ್ಕಾರಗಳು ಕೂಡ ಈ ಪ್ರಕರಣವನ್ನು ಮುಚ್ಚಿ ಹಾಕಲಿಕ್ಕೆ ಸಂಪೂರ್ಣ ಪ್ರಯತ್ನ, ಸಂಪೂರ್ಣ ಸರ್ಕಸ್ಗಳು ಎಲ್ಲ ನಡೆದಿದೆ. ಸುಪ್ರೀಂ ಕೋರ್ಟಲ್ಲಿ ಇನ್ನೊಮ್ಮೆ ಅದರ ಬಗ್ಗೆ ತನಿಖೆ ಆಗಲಿಕ್ಕಿದೆ, ನ್ಯಾಯ ಸಿಗಲಿ. ಸೊ ಪ್ರತಿಭಾ ಕುಳಾಯಿ ಅವರಿಂದ ಯಾವುದೇ ನಿರೀಕ್ಷೆ ಬೇಡ ಸೌಜನ್ಯ ಪ್ರಕರಣದಲ್ಲಿ. ಶಿ ಈಸ್ ದ ಓನ್ಲಿ ಒನ್ ಲೇಡಿ ಹೂ ಸಪೋರ್ಟೆಡ್ ಸೌಜನ್ಯ ಪ್ರೊಟೆಸ್ಟ್ ಅಂತ ಹೇಳಿದ್ರು. ನೋ, ಇಫ್ ಶಿ ಸಪೋರ್ಟೆಡ್ ಇಟ್ ಈಸ್ ಫಾರ್ ಸಮ್ ಪೊಲಿಟಿಕಲ್ ರೀಸನ್ ಅಷ್ಟೇ. ಪೊಲಿಟಿಕಲ್ ಪಾರ್ಟಿಯಲ್ಲಿ ಯಾರೆಲ್ಲ ಇರ್ತಾರೋ ಅವರು ಯಾವತ್ತು ಧ್ವನಿ ಎತ್ತುವುದು ಅವರ ರಾಜಕೀಯ ಲಾಭಕ್ಕೋಸ್ಕರ ಮಾತ್ರ ಬಿಟ್ಟರೆ ಅವರಿಗೆ ಯಾವುದೇ ಉದ್ದೇಶ ವೈಯಕ್ತಿಕವಾಗಿ ಇರಲ್ಲ. ಸೊ ಪ್ರತಿಭಾ ಕುಳಾಯಿಯ ವಿಚಾರ ಬಿಡಿ. ಸೊ ಹೆಣ್ಣು ಮಕ್ಕಳ ವಿಚಾರಕ್ಕೆ ಬಂದರೆ, ಯಾಕೆ ಹೀಗೆ ಆಗ್ತಾ ಇದೆ ಸಮಾಜದಲ್ಲಿ? ನಮಗೆ ಸ್ವಾತಂತ್ರ್ಯನೇ ಇಲ್ವಾ ಬದುಕೋದು? ಅಲ್ಲಂದರೆ ಹೆಣ್ಣು ಮಾತಾಡಿದರೆ, ನೀವು ಅಬ್ಸರ್ವ್ ಮಾಡಿ, ಒಂದು ಹೆಣ್ಣು ಸಿಂಗಲ್ ಆಗಿ ಬದುಕ್ತಾಳೆ. ಹಲವಾರು ಕಾರಣದಿಂದ ಇತ್ತೀಚೆಗೆ ಅದೊಂದು ಫ್ಯಾಷನ್ ಆಗಿದೆ. ಶೀಸ್ ಎ ಸಿಂಗಲ್ ಪ್ಯಾರೆಂಟ್, ಸಿಂಗಲ್ ಲೇಡಿ, ಸಿಂಗಲ್ ಅಂದರೆ ಅನಿವಾರ್ಯನೂ ಆಗಿರುತ್ತೆ ಕೆಲವೊಮ್ಮೆ. ನಾನು ಅದಕ್ಕೆ ಸಪೋರ್ಟ್ ಮಾಡ್ತೀನಿ. ಒಂದು ಸಂಸಾರದಲ್ಲಿ ನಿಮಗೆ ಒಂದು ಕಷ್ಟ ಆಗ್ತಿದೆ ಅಂದರೆ ಹೊರಗೆ ಬನ್ನಿ, ಕಮ್ ಔಟ್ ಆಫ್ ಇಟ್. ಇಫ್ ಯು ಆರ್ ಎಜುಕೇಟೆಡ್, ಸ್ಟ್ಯಾಂಡ್ ಆನ್ ಯುವರ್ ಫೀಟ್, ಲೀವ್ ಇಂಡಿಪೆಂಡೆಂಟ್ಲಿ. ನಾನು ಸಪೋರ್ಟ್ ಮಾಡ್ತೀನಿ ಫುಲ್. ಅಂತ ಯಾರಾದರೂ ಮಹಿಳೆ ಇದ್ದರೆ ದಯವಿಟ್ಟು ನನಗೆ ಕಾಂಟ್ಯಾಕ್ಟ್ ಮಾಡಿ, ನಾನು ಗೈಡೆನ್ಸ್ ಕೊಡ್ತೀನಿ. ಐ ಹೆಲ್ಪ್ ದೆಮ್ ಟು ಗೆಟ್ ದ ಜಾಬ್ ಫೈನಾನ್ಷಿಯಲಿ. ಈವನ್ ನಾಟ್ ಎಜುಕೇಟೆಡ್ ಆಲ್ಸೋ ನಾನು ಅವರಿಗೆ 100% ಸಪೋರ್ಟ್ ಮಾಡ್ತೀನಿ. ಯಾಕಂದರೆ ನಾನು ಅದಕ್ಕೆ ಬೆಂಬಲಿಸೋಳು 100%. ಒಂಟಿಯಾಗಿ ಬದುಕಲಿಕ್ಕೆ ನಿಮ್ಗೆ ಏನಾದರೂ ತೊಂದರೆ ಆಗ್ತಿದ್ರೆ ಬದುಕುವ ದಾರಿಯನ್ನು ನಾನು ಹೇಳ್ತೀನಿ ಒಳ್ಳೆಯ ರೀತಿಯಲ್ಲಿ. ಅವರಿಗೆ ನಾನು ಯಾವತ್ತೂ
ಹೆಲ್ಪ್ ಮಾಡಿದ್ದೀನಿ, ಮಾಡ್ತಾ ಇದ್ದೀನಿ. ಸೊ ಅಂಥ ವಿಚಾರದಲ್ಲಿ ನಾನು ಹೆಣ್ಣು ಮಕ್ಕಳಿಗೆ ಖಂಡಿತ ಸಪೋರ್ಟ್ ಮಾಡ್ತೀನಿ. ನಾನು ವಿಷಯಕ್ಕೆ ಹೇಳ್ತಾ ಇರೋದು, ಒಂದು ಗಂಡು ಸಿಂಗಲ್ ಆಗಿ ಬದುಕಿದ್ರೆ ಈಸ್ ಎ ಡೈವರ್ಸಿ. ಒಂದು ಗಂಡಸು ಹೆಂಡತಿ ಇಬ್ಬರು ಇದ್ದ ಡೈವರ್ಸಿ ಅಂದರೆ ಗಂಡ ಬಿಟ್ಟವಳು ಹೆಂಡತಿ ಬಿಟ್ಟವಳು. ಹೆಂಡತಿ ಬಿಟ್ಟವಳು ಅಂತ ಹೇಳೋದಿಲ್ಲ, ಗಂಡ ಬಿಟ್ಟವಳು ಅಂದ ಕೂಡಲೇ ಅವಳು ಹೈಲೈಟ್ ಆಗ್ತಾಳೆ. ಗಂಡ ಜೊತೆಗಿಲ್ಲ ಅಂದ ಕೂಡಲೇ ಅವಳಿಗೆ ಕೆಟ್ಟ ಹೆಸರು ಬರುತ್ತೆ. ಅವಳು ಸಮಾಜದಲ್ಲಿ ಒಳ್ಳೆ ರೀತಿಯಲ್ಲಿ ಬದುಕ್ತಾ ಇರ್ಬೋದು, ಮಕ್ಕಳಿರ್ತಾರೆ, ಒಳ್ಳೆ ರೀತಿಯಲ್ಲಿ ದುಡಿದು ಬದುಕ್ತಾ ಇದ್ರೂ ಸಮಾಜ ಆ ಹೆಣ್ಣನ್ನು ನೋಡುವ ರೀತಿ ಕೆಟ್ಟದಾಗಿರುತ್ತೆ. ಒಂದು ಗಂಡಸಿನಲ್ಲಿ ಅನ್ಯ ಪುರುಷನಲ್ಲಿ ಮಾತಾಡುವಾಗಿಲ್ಲ. ಅದೇ ಒಂದು ಗಂಡಸು ಹೆಂಡತಿ ಬಿಟ್ಟರೆ ಅವನನ್ನು ಯಾರೂ ಹೆಂಡತಿ ಬಿಟ್ಟವಳು ಅಂತ ಹೇಳೋದೂ ಇಲ್ಲ. ಅವನು 10 ಜನ ಹೆಣ್ಣು ಮಕ್ಕಳ ಜೊತೆ ಸಹವಾಸ ಇದ್ರೂ ಅವನಿಗೆ ಕೆಟ್ಟ ಹೆಸರು ಬರುವುದಿಲ್ಲ. ಇದು ಯಾಕೆ? ಇದು ನನ್ನ ಕ್ವೆಶ್ಚನ್. ಸೊ ನಮ್ಮಂಥವರು ಕಲ್ತವರು ಎಜುಕೇಟೆಡ್ ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಲೀಸ್ಟ್ ಬೋದರ್ಡ್ ದೇ ವಿಲ್ ಫಾರ್ ಇಟ್. ಏನಾಗುತ್ತೆ ಅನ್ನೋದು, ಹಳ್ಳಿ ವಾತಾವರಣದಲ್ಲಿ ಬೆಳೆದ ಮಹಿಳೆ, ಹಳ್ಳಿ ವಾತಾವರಣ, ಈಗ ಸಿಟಿಯಲ್ಲಿ ಇದು ಯಾರು ದೇವರ್ ಮೈಂಡ್, ಬಟ್ ಒಂದು ಹಳ್ಳಿ ಪರಿಸರದಲ್ಲಿ, ಒಂದು ವಿಲೇಜ್ ಏರಿಯಾದಲ್ಲಿ ಏನಾಗುತ್ತೆ ಅಂದರೆ ಅವಳನ್ನು ನೋಡುವ ದೃಷ್ಟಿಕೋನ ಚೇಂಜ್ ಆದರೆ ಅವಳಿಗೆ ಅದು ಹರ್ಟ್ ಆಗುತ್ತೆ. ಕೆಲವೊಂದು ಸಲ ಇಂತಹ ಘಟನೆಗಳು ಸುಯಿಸೈಡ್ ಮಾಡುವ ವಿಷಯಕ್ಕೂ ಕೂಡ ಬರುತ್ತೆ. ಆಗ ತನ್ನ ಮುಂದೆ ಇರುವ ಪುಟ್ಟಮ್ಮ ಕಂದಮ್ಮಗಳನ್ನು ಅವಳು ನೆನಪಿಸ್ಕೊಳ್ಳೋದಿಲ್ಲ. ಅಂಥ ಸಿಚುವೇಶನ್, ಸಮ್ ವೀಕ್ ಮೂಮೆಂಟ್ಸ್ ಅಂತ ಹೇಳ್ತಾರಲ್ಲ, ಆ ಸಿಚುವೇಶನಲ್ಲಿ ಈಗ ನನಗೆ ಆದ ಇನ್ಸಿಡೆಂಟ್ 1 ತಿಂಗಳ ಹಿಂದೆ, ಜೂನ್ ಹಿಂದೆ, ಈ ಬಿಲ್ಲವ ಸಮುದಾಯದ ವ್ಯಕ್ತಿಗಳಿಂದ ನನಗೆ ಆದ ಘಟನೆಗಳು ನೋಡಿದರೆ, ನನಗೆ ಕೊಟ್ಟ ಟಾರ್ಚರ್ ನೋಡಿದರೆ ಸಾಧಾರಣ ಹೆಣ್ಣು ಬದುಕಲಿಕ್ಕಿಲ್ಲ. ಬಟ್ ಐ ವಾಸ್ ಸ್ಟ್ರಾಂಗ್. ನನಗೆ ಆಲ್ರೆಡಿ 3 ವರ್ಷದಿಂದ ಇದನ್ನೆಲ್ಲ ಕೇಳಿ ಇದು ಅಭ್ಯಾಸ. ನಾನು ಯಾವುದೇ ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳಿಗೂ ಇದು ತಲೆ ಕೆಡಿಸ್ಕೊಂಡೇ ಇಲ್ಲ. ಐ ವಾಸ್ ಸ್ಟ್ರಾಂಗ್. ಸೊ ಐ ಫೈಟೆಡ್ ಅಗೇನ್ಸ್ಟ್ ದ ಬಿಗ್ ಕಮ್ಯುನಿಟಿ. ಅದು ದೊಡ್ಡ ಸಮುದಾಯ ದಕ್ಷಿಣ ಕನ್ನಡದಲ್ಲಿ. ಅವರ ಎಗೇನ್ಸ್ಟ್ ನಾನು ಒಬ್ಬಳೇ ಫೈಟ್ ಮಾಡಿದೆ. ಅದೇನು ಕಾನೂನು ಪ್ರಕ್ರಿಯೆಗಳಿದೆ ಒಬ್ಬಳೇ ಎದುರಿಸಿದೆ. ನಾಟ್ ಈವನ್ ಎ ಸಿಂಗಲ್. ನಾನು ಒಮ್ಮೆ ಕೂಡ ನನಗೆ ತಪ್ಪು ಮಾಡಿದ್ದೀನಿ ಅಂತ ನನಗೆ ಅನಿಸೇ ಇಲ್ಲ. ಇನ್ನೂ ಕೂಡ ನಾನು ಕ್ಷಮೆ ಕೇಳುವುದಿಲ್ಲ. ಬಿಡಿ, ಆದವಾದ ವಿಚಾರ. ಅದರಲ್ಲಿ ಒಂದು ಕ್ರಿಮಿನಿಂದ ನನಗೆ ಫೋನ್ ಮಾಡಿದೆ, ಲೋಹಿತ್ ಪೂಜಾರಿ ಅಂತ. ಪುನಃ ಶುರು ಮಾಡಿದ್ದಾನೆ ಅವನು. ಸಾರಿ ಬೈದಿದ್ದೀನಿ. ಆ ಜಾತಿಯವರು ನನಗೆ ಒಂದೇ ಒಂದು ಫೋನ್ ಮಾಡಿದ ಜಾಗ್ರತೆ, ನಿಮ್ಮ ಹೆಣ ಬೀಳುತ್ತೆ ಅಂತ ಹೇಳಿದ್ದೀನಿ. ಟೇಕ್ ಇಟ್ ಆಸ್ ಎ ಥ್ರೆಟ್. ಗೊತ್ತಿಲ್ಲ ನನಗೆ ಏನಾಗುತ್ತೆ ಆ ಮೊಮೆಂಟಲ್ಲಿ ಅಂತ. ಮಾಡಬಾರ್ದು ನನಗೆ ಕಾಲು ಅಷ್ಟೇ. ಸೊ ಅದರಲ್ಲಿ ಇನ್ನೊಬ್ಬ ಚಿಂತನ್ ಪೂಜಾರಿ ಅಂತ ದರಿದ್ರ ಹಿಡಿದವನು, ಅವನ ಕಾಲನ್ನು ಅವನೇ ವೈರಲ್ ಮಾಡಿದ್ದಾನೆ. ಬಿಡಿ, ಆ ವಿಚಾರ ಹೇಳಲ್ಲ. ಅವನ ಮೇಲೆ FIR ಮಾಡ್ತೀನಿ ನಾನು. ಈ ಸಮುದಾಯದ ಕೆಲವರ ಮೇಲೆ ಇನ್ನೂ ಇದೆ ಕಾಲ್ ರೆಕಾರ್ಡಿಂಗ್ ಎಲ್ಲ, ಕೆಲವು ನನಗೆ ಸಿಗ್ಲಿಕ್ಕಿದೆ. ಸೊ ಸ್ವಲ್ಪ ಸ್ಲೋ ಆದರೂ ಖಂಡಿತ ನಾನು FIR ಮಾಡ್ತೀನಿ. ಕಾನೂನು ಪ್ರಕ್ರಿಯೆಗೆ ಅವರು ಒಳಗಾಗಲೇಬೇಕು, ಬಿಲ್ಲವ ಸಮುದಾಯದ ಕೆಲವು ಪೂಜಾರಿಗಳು. ಯಾಕಂದರೆ ಅವರ ಮೇಲಿನ ದ್ವೇಷ ನನಗೆ ಸತ್ರೂ ಹೋಗಲ್ಲ. ನನ್ನ ಚಿತೆ ಉರಿಯುವಾಗ ಮಾತ್ರ, ನನ್ನ ಈ ದೇಹ ಇಲ್ಲಿಂದ ಈ ಭೂಮಿಯಿಂದ ಹೋಗುವಾಗ ಮಾತ್ರ ನನ್ನ ಮನಸ್ಸಿನೊಳಗಿನ ದ್ವೇಷ ಹೋಗುತ್ತೆ. ಬಾಕಿ ಎಲ್ಲರನ್ನೂ ನಾನು ಕ್ಷಮಿಸಿದ್ದೀನಿ. 2 ಸಮುದಾಯದ ಬಗ್ಗೆ ನಾನು ಮಾತಾಡಿದೆ, ಶೆಟ್ಟಿ ಮತ್ತು ಬಿಲ್ಲವ. ಶೆಟ್ಟಿ ಸಮುದಾಯದವರು ನನಗೆ ಏನೂ ತೊಂದರೆ ಕೊಟ್ಟಿಲ್ಲ, ಒಂದೇ ಒಂದು ಅಸಭ್ಯ ಕಾಲಗಳು ಬಂದಿಲ್ಲ. ಬಟ್ ಈ ಸಮುದಾಯದಿಂದ ದ ವರ್ಸ್ಟ್ ಕೆಲವು ವ್ಯಕ್ತಿಗಳು, ಹೇಳ್ತೀನಿ, ಒಬ್ಬೊಬ್ಬರ ಚರಿತ್ರೆಯನ್ನು ಹೇಳ್ತೀನಿ ಮುಂದಿನ ವಿಡಿಯೋಗಳಲ್ಲಿ. ಕೊನೆಗೊಂದು ಸಂದೇಶ. ಬಹಳಷ್ಟು ವಿಚಾರ ಮಾತಾಡಲಿಕ್ಕಿದೆ, ಯಾಕಂದರೆ ಹೆಣ್ಣು ಎಂಬ ಟಾಪಿಕ್ ಬಗ್ಗೆ ಮಾತಾಡಿದರೆ ನನಗೆ ಮುಗಿಯುವ. ನಾನು ಹೆಣ್ಣಾಗಿ ಹುಟ್ಟಿದ್ದಕ್ಕೆ ತುಂಬ ಹೆಮ್ಮೆ ಪಡುವವಳು. ನಮ್ಮ ಮನೆಯಲ್ಲೂ 4 ಜನ ಹೆಣ್ಣು ಮಕ್ಕಳೇ, ಒಬ್ಬ ಗಂಡು ತಮ್ಮ, ನನಗೊಬ್ಬ ತಮ್ಮ. ನೆಕ್ಸ್ಟ್ ಜನ್ರೇಷನ್ ಕೂಡ ಐ ಆಮ್ ವೆರಿ ಪ್ರೌಡ್ ಟು ಸೇ, ನಮ್ಮ ನೆಕ್ಸ್ಟ್ ಜನ್ರೇಷನ್ ಎಲ್ಲ ಹೆಣ್ಣು ಮಕ್ಕಳೇ. ನಮ್ಮ ನೆಕ್ಸ್ಟ್ 5 ಜನ ಕೂಡ ಹೆಣ್ಣು ಮಕ್ಕಳೇ. ಸೊ ಒಂದೊಂದು ಹೆಣ್ಣು ಮಗು ಹುಟ್ಟಿದಾಗಲೂ ನಾನು ತುಂಬ ಖುಷಿ ಪಡ್ತೀನಿ. ನಮ್ಮ ಮನೆಯಲ್ಲಿ ಒಂದು ದೇವತೆ ಹುಟ್ಟಿದ್ಲು, ದೇವಿ ಹುಟ್ಟಿದ್ಲು, ಒಂದು ಶಕ್ತಿ ಹುಟ್ಟಿತು ಅಂತ. ಕೊನೆಯ ಒಂದು ಮಾತು, ನಾನು ಮೊದಲಿನ ವಿಡಿಯೋದಲ್ಲಿ ಈ ವಿಡಿಯೋದಲ್ಲಿ ಹಲವಾರು ಬಾರಿ ಇದನ್ನು ಉಲ್ಲೇಖಿಸಿದೆ. ನೀವು ಈ ಭೂಮಿಗೆ ಜನ್ಮ ತಾಳಬೇಕು ಅಂತಾದರೆ ಅದಕ್ಕೆ ಕಾರಣ ನಿಮ್ಮ ಅಪ್ಪ ಆಗಿರ್ಬೋದು, ಗಂಡ ಆಗಿರ್ಬೋದು. ಬಟ್ 9 ತಿಂಗಳು ನಿಮ್ಮನ್ನು ಹೊಟ್ಟೆಯಲ್ಲಿಟ್ಟು ಸಲಹಿದವಳು ನಿಮ್ಮ ಅಮ್ಮ, ತಾಯಿ. ಆ ತಾಯಿಯನ್ನು ಗೌರವಿಸಿ. ಯಾಕೆಂದರೆ ಆ ತಾಯಿ ಯಾವಾಗ ಮನಸ್ಸು ಮಾಡ್ತಾಳೋ ನನಗೆ ಈ ಮಗು ಬೇಡ ಅಂತ, ಎನಿ ಟೈಮ್ ಶಿ ಕ್ಯಾನ್ ಡೂ ಇಟ್. ಅಬಾರ್ಷನ್ ಮಾಡಿಸ್ಬೋದು. ಈ ಭೂಮಿಗೆ ಹೊರಗೆ ಬರದ ಹಾಗೆ ಮಾಡುವ ತಾಕತ್ತು ಹೆಣ್ಣಿಗಿದೆ. ಸೊ ಆ ಹೆಣ್ಣು 9 ತಿಂಗಳು ನಿಮ್ಮನ್ನು ಹೊಟ್ಟೆಯಲ್ಲಿ ಹೊತ್ತು ಸಲಹೆ, ಅದರಲ್ಲಿ ಅವಳು ಚಿಂತನೆ ಮಾಡ್ತಾ ಇದ್ದಾಳೆ, ನನಗೆ ಒಳ್ಳೆ ಮಗನೋ ಮಗಳೋ ಬರಲಿ, ಒಂದು ಒಳ್ಳೆ ಮಗು ಹುಟ್ಟಿ ಬರಲಿ. ಆ ಒಂದು ಸಚ್ಚಿಂತನೆಯಿಂದ ಅವಳು ನಿಮಗೆ ಜನ್ಮ ಕೊಟ್ಟಿರ್ತಾಳೆ. ಅದಕ್ಕಾದರೂ ನೀವು ಹೆಣ್ಣನ್ನು ಗೌರವಿಸಲೇಬೇಕು. ನಿಮ್ಮ ಒಡ ಹುಟ್ಟಿದವಳು ಹೆಣ್ಣು, ನಿಮಗೆ ಹುಟ್ಟಿದ ಮಗಳು ಹೆಣ್ಣು, ನಿಮ್ಮ ಅಕ್ಕ ತಂಗಿಯರು ಹೆಣ್ಣು. ಈ ಒಂದು ಸ್ಥಾನಕ್ಕೆ ಪ್ರತಿಯೊಂದು ಹೆಣ್ಣಿಗೂ ನೀವು ಗೌರವಿಸಬೇಕು. ಅದೊಂದು ಕೊನೆಯ ಸಂದೇಶ ನನಗೆ. ಮತ್ತು ಆ ಲಿಮಿಟ್ ಹೆಣ್ಣು ಕ್ರಾಸ್ ತಪ್ಪಿದ್ಲು, ಆ ಕ್ಷಮೆಯ ಒಂದು ಲೆವೆಲನ್ನು ಹೆಣ್ಣು ಕಳ್ಕೊಂಡ್ಲು ಅಂತಾದರೆ ಯು ಆರ್ ಗಾನ್.
ಸೊ ಆ ಲೆವೆಲ್ವರೆಗೆ ಹೆಣ್ಣಿಗೆ ತೊಂದರೆ ಕೊಡಬೇಡಿ. ಮತ್ತು ಯಾವ ಹೆಣ್ಣು ಕೂಡ ಒಂದು ದೇವರ ಮುಂದೆ ಆಗಲಿ ಇನ್ನೊಬ್ಬರ ಮುಂದೆ ಕಣ್ಣೀರು ಹಾಕುವಷ್ಟು ತೊಂದರೆಯನ್ನು ದುಃಖವನ್ನು ಕೊಡಬೇಡಿ. ಅದು ದೊಡ್ಡ ಶಾಪ. ಇಲ್ಲಿ ನಾನು ಜಾತಿ ಅಂತ ಹೇಳ್ತಾ ಇಲ್ಲ. ಹೆಣ್ಣಿನ ಕಣ್ಣಿನಲ್ಲಿ ಒಂದು ಚೂರು ಕಣ್ಣೀರು ಬಂತು ಅಂತ ಹೇಳಿದರೆ, ಹೆಣ್ಣಲ್ಲಿ ಕೆಟ್ಟವರು ಇರ್ಬೋದು, ಒಂದೆರಡು ಮಹಿಳೆ ಇರ್ಬೋದು, ಕೈ ಮಂತಾರೆ ಅಂತವರು. ಬಟ್ ಅದು ಬಿಟ್ಟರೆ ಆ ಹೆಣ್ಣು ಅಂತ ಎಂಬೊಂದು ಇದಕ್ಕೆ ಗೌರವ ಕೊಡಿ, ನಿಂದಿಸಬೇಡಿ ಅಷ್ಟೇ. ಶುಭವಾಗಲಿ.